ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ತಾಲೂಕಿನ ಕನ್ನಮಂಗಲ ಗೇಟ್ ಬಳಿಯ ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯ ಸ್ವರೂಪ ಬದಲಿಸಿದ ಜಿ ಎಂದು ಮರು ನಾಮಕರಣ ಮಾಡಿರುವ ಕುರಿತು ಪತ್ರಿಕಾಗೋಷ್ಠಿ ನಡೆಸಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಜಿ ಮಸೂದೆ ಜಾರಿಯ ಕೇಂದ್ರದ ನಡೆ ಕುರಿತು ಕಾಂಗ್ರೆಸ್ ಪಕ್ಷದ ವತಿಯಿಂದ ರಾಜ್ಯದಾದ್ಯಂತ ಹೋರಾಟ. ಬಿಜೆಪಿಯವರಿಗೆ ಕಾಂಗ್ರೆಸ್ ಪಕ್ಷ ಜಾರಿಗೆ ತಂದಿರುವಂತಹ ಯೋಜನೆಗಳ ಹೆಸರನ್ನ ಬದಲಿಸುವುದೇ ಸಾಧನೆಯಾಗಿದೆ. ಅಭಿಷೇಕ್ ದತ್ತ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕನ್ನಮಂಗಲ ಗೇಟ್ ಬಳಿಯ ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯ ಸ್ವರೂಪವನ್ನು ಬದಲಿಸಿ ಜಿ ಎಂದು ಮರುನಾಮಕರಣ ಮಾಡಿರುವ ಕುರಿತು ಎಐಸಿಸಿ ಜಿಲ್ಲಾ ಉಸ್ತುವಾರಿ ಅಭಿಷೇಕ್ ದತ್ತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಕೆಎಚ್ ಮುನಿಯಪ್ಪರವರ ಅಧ್ಯಕ್ಷತೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಯಿತು. ಈ ವೇಳೆಯಲ್ಲಿ ಎಐಸಿಸಿ ಕಾರ್ಯದರ್ಶಿ ಹಾಗೂ ಬೆಂಗಳೂರು ಉಸ್ತುವಾರಿ ಅಭಿಷೇಕ್ ದತ್ತ ಮಾತನಾಡಿ, ಬಿಜೆಪಿಯವರಿಗೆ ಕಾಂಗ್ರೆಸ್ ಪಕ್ಷ ಜಾರಿಗೆ ತಂದಿರುವಂತಹ ಯೋಜನೆಗಳ ಹೆಸರನ್ನ ಬದಲಿಸುವುದೇ ಸಾಧನೆಯಾಗಿದೆ. ಜಿ ಮಸೂದೆ ಜಾರಿಯ ಕೇಂದ್ರದ ನಡೆ ಕುರಿತು ಕಾಂಗ್ರೆಸ್ ಪಕ್ಷದ ವತಿಯಿಂದ ರಾಜ್ಯದಾದ್ಯಂತ ಉಗ್ರ ಹೋರಾಟ ಮಾಡಲಿದ್ದೇವೆ ಅಂತ ಹೇಳಿ ತಿಳಿಸಿದರು. ರೈತರ ಕಾರ್ಮಿಕರ ಹಿತರಕ್ಷಣೆಯನ್ನ ಕಾಪಾಡುವುದು ನಮ್ಮ ಪಕ್ಷದ ಜವಾಬ್ದಾರಿ. ನಮ್ಮ ಪಕ್ಷ ಜಾರಿಗೆ ತಂದಂತಹ 40 ಕಾರ್ಯಕ್ರಮಗಳು ಭಾರತ ದೇಶದ ವಿಶೇಷವಾಗಿವೆ. ನಮ್ಮ ಸರ್ಕಾರ ಕೇಂದ್ರದಲ್ಲಿದ್ದಾಗ ಈ ರಾಷ್ಟ್ರದ ಅತಿ ಸಣ್ಣ ರೈತರ ಸುಮಾರು 72,000 ಕೋಟಿ ರೂಪಾಯಿಗಳ ಸಾಲ ಮನ್ನಾ ಮಾಡಿದೆ. ಬಿಜೆಪಿಯವರು ದ್ವೇಷ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ದೇಶದಲ್ಲಿ ದ್ವೇಷ, ಕೋಮು ಗಲಭೆ, ಅಶಾಂತಿಯನ್ನ ಮತ್ತು ಧರ್ಮಗಳ ಮಧ್ಯೆ ದ್ವೇಷವನ್ನ ಉಂಟು ಮಾಡ್ತಾ ಇದ್ದಾರೆ. 40% ರಾಜ್ಯ ಸರ್ಕಾರ ನೀಡಬೇಕೆಂತ ಹೇಳಿ ರಾಜ್ಯ ಸರ್ಕಾರಗಳಿಗೆ ಇನ್ನಷ್ಟು ಹೊರೆಯಾಗಲಿದೆ. ಗ್ರಾಮದ ಅಭಿವೃದ್ಧಿಗೆ ಅವಶ್ಯಕ ನಿರ್ಧಾರಗಳು ಕೇಂದ್ರದ ಸರ್ಕಾರಗಳೇ ಕೈಗೊಳ್ಳಲಿದೆ. ಇದರಿಂದ ವಾಸ್ತವವಾಗಿ ಅವಶ್ಯಕ ಅನುದಾನ ಮತ್ತು ಕಾಮಗಾರಿಗಳು ನಡೆಯೋದು ಕಷ್ಟ ಸಾಧ್ಯವಾಗುವುದು ಅಂತ ಹೇಳಿ ತಿಳಿಸಿದ್ರು. सभी राज्यसभा लोकसभा विपक्ष के साथियों से बातचीत करके सभी एनजीओ से बात करके एक बहुत बड़ी स्कीम मनरेगा के नाम से कांग्रेस पार्टी ने शुरू करी थी। और मुझसे पहले अभी मंजुनाथ जी ने आपको बताया कि किस तरीके से पुरानी स्कीमों के नाम भारतीय जनता पार्टी बदलकर प्रचार करके लोगों को गुमराह करती है। परंतु आज जिस तरीके से इन्होंने मनरेगा स्कीम का नाम बदला है, इट इज नॉट ओनली द चेंज इन द नेम, दे हैव रिपील्ड द ओल्ड लॉ ड्यूरिंग द कांग्रेस regime. ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ, ವಿಬಿ ರಾಮ್ಜಿ ಯೋಜನೆ ಮರುನಾಮಕರಣದ ನಿರ್ಧಾರದ ವಿರುದ್ಧ ಕಾನೂನು ಹೋರಾಟ ಮಾಡಲು ರಾಜ್ಯ ಸರ್ಕಾರ ಸಂಪುಟ ಸಭೆಯಲ್ಲಿ ತೀರ್ಮಾನಿಸಿದೆ. ಡಿಸೆಂಬರ್ 17ರಂದು ಕೇಂದ್ರ ಸರ್ಕಾರ ನರೇಗಾ ಹೆಸರನ್ನ ವಿಬಿಜಿ ರಾಮ್ಜಿ ಎಂದು ಮರುನಾಮಕರಣಗೊಳಿಸಿದ್ದು ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರಿಗೆ ಅಗೌರವ ನೀಡುವುದಾಗಿದೆ ಅಂತ ಹೇಳಿ ತಿಳಿಸಿದ್ರು. ಅಂದು ನಾವು ತಂದಂತಹ ಮನ್ರೇಗಾ ಕಾರ್ಯಕ್ರಮ ಮಂಡಲ್ ಪಂಚಾಯಿತಿ ಸಂದರ್ಭದಲ್ಲಿ ಜಾರಿಗೆ ತಂದದ್ದು. ಈ ಯೋಜನೆಯು ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಹಾಗೂ ಬಡವರಿಗೆ ಅನುಕೂಲವಾದ ಯೋಜನೆಯಾಗಿತ್ತು. ಜನರು ಬೆಳಗಾದರೆ ಕೆಲಸಕ್ಕೆ ಹೋಗಲು ಮತ್ತು ಭೂಮಿ ರಹಿತ ಜನರಿಗೆ ಈ ಯೋಜನೆ ಜಾರಿಗೆ ತಂದಿದ್ದು. ಇದರ ಸಹಕಾರಿಯಿಂದ ಜಮೀನಿನಲ್ಲಿ ಬದುಗಳ ನಿರ್ಮಾಣ, ಕೆರೆಗಳಲ್ಲಿ ಹೂಳೆತ್ತುವುದು ಹಾಗೂ ಜಮೀನುಗಳಲ್ಲಿ ನೀರು ಹಿಂಗುವ ಗುಂಡಿಗಳ ನಿರ್ಮಾಣ ಮಾಡುವುದು ಇದರ ಪ್ರಮುಖ ಕೆಲಸಗಳಾಗಿತ್ತು. ಈ ರಾಷ್ಟ್ರದ ಕಟ್ಟಕಡೆಯ ವ್ಯಕ್ತಿಗೆ ಉಪಯೋಗವಾಗಲು ನಾವು ಜಾರಿಗೆ ತಂದಂತಹ ಮನರೇಗಾ ಜಾರಿಗೆ ಯೋಜನೆಯು ಜನ ನೆಮ್ಮದಿಯಾಗಿ ಬದುಕಲು ಜಾರಿಗೆ ತಂದಿದ್ದ ಬದುಗಳ ನಿರ್ಮಾಣ, ಚೆಕ್ ಡ್ಯಾಂಗಳ ನಿರ್ಮಾಣ ಮಾಡಿ ಕೆಲಸ ಮಾಡುವಂತಹ ಅವಶ್ಯಕತೆ ಇತ್ತು. ಸಣ್ಣ ಅತಿ ಸಣ್ಣ ರೈತರು ಸಾಕಷ್ಟು ಜನಕ್ಕೆ ನೀರಾವರಿ ಇದೆ, ಬರ್ತಾ ಮುಂದೆ ಅವರ ಜಮೀನಲ್ಲಿ ಬದಲಾಗೋದಾಗ್ಬೋದು, ಕೃಷಿ ಹೊಂಡ ಮಾಡೋದಾಗ್ಬೋದು, ಕಾಲುವೆ ತೆಗೆಯೋದಾಗ್ಬೋದು, ಆ ಗ್ರಾಮದಲ್ಲಿ ಕೆರೆ ಶುದ್ಧೀಕರಣ ಮಾಡೋದು, ಹೂಳೆತ್ತೋದಾಗ್ಬೋದು, ಕಾಲುವೆಗಳನ್ನು ಮಾಡೋದಾಗಬಹುದು, ಇವೆಲ್ಲವನ್ನು ಕೂಡ ಅದರಲ್ಲಿ ಸೇರಿಸಿ ಆ ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಗೆ ನಾವು ದಾರಿಯನ್ನು ಮಾಡಿಕೊಡುವಂಥದ್ದು ಇದು ಉದ್ಯೋಗ ಖಾತರಿ. ದುರಂತ ಹಿಂದಿನ ಅವರು 7 ಗ್ರಾಮದಲ್ಲಿ ಕೆಲಸ ಮಾಡಬೇಕು,
60% ಅವ್ರು ಕೊಡ್ತೀವಿ ಅಂತ ಹೇಳಿದರೆ 40% ಸರ್ಕಾರ. ಈಗಾಗಲೇ ನಾವು 4 ಲಕ್ಷ ಕೋಟಿ ರೂಪಾಯಿಗಳು GST ಅನ್ನು ಕಟ್ತಾ ಇದ್ದೀವಿ ಭಾರತ ದೇಶಕ್ಕೆ. ಅದರಲ್ಲಿ ಮತ್ತೆ ನಮಗೆ ಇದನ್ನು ಕೂಡ ಹೊರೆ ಮಾಡ್ತಾ ಇದ್ದಾರೆ ಅವ್ರು ಹೇಳ್ತಾರೆ. ಆದ್ರೆ ಒಟ್ಟಾರೆ ಈ ಕಾಂಗ್ರೆಸ್ ಏನೇನು ಕಾರ್ಯಕ್ರಮಗಳನ್ನು ಭಾರತ ಸರ್ಕಾರದಲ್ಲಿ ಕೊಟ್ಟು UPA ಸರ್ಕಾರ ಅವೆಲ್ಲವನ್ನು ಬದಲಾವಣೆ ಮಾಡಬೇಕಂತ ಬಹಳ ದುರಂತ. ಅಂದ್ರೆ ಈ ರಾಷ್ಟ್ರದ ಪಿತಾಮಹ, ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಂತ ಆ ವ್ಯಕ್ತಿಯ ಹೆಸರನ್ನು ಕೂಡ ಬದಲಾಯಿಸುವಷ್ಟು ಕೀಳು ಮಟ್ಟಕ್ಕೆ ಈ ಬಿಜೆಪಿ ಸರ್ಕಾರ ಹಿಡಿದಿದೆ ಅಂದ್ರೆ ಇದು ದೇಶದಲ್ಲಿ ಬಹಳಷ್ಟು ನೋವನ್ನು ತರುವಂತ. ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಜಿಲ್ಲಾಧ್ಯಕ್ಷ ರಾಜಣ್ಣರವರು ಮಾತನಾಡಿ, ನಮ್ಮ ರಾಜ್ಯದಿಂದ ಸುಮಾರು 4 ಲಕ್ಷ ಕೋಟಿ ರೂಪಾಯಿಗಳ ತೆರಿಗೆ ಹಣ ಕಟ್ತಾ ಇದ್ದು, ಕೇಂದ್ರ ಸರ್ಕಾರ ನಮಗೆ ತೆರಿಗೆ ವಿತರಣೆಯಲ್ಲಿಯೂ ಕೂಡ ವಿಫಲರಾಗಿದ್ದು, ಅವರು ವಿಬಿಜಿ ರಾಮ್ಜಿ ಮಸೂದೆ ಜಾರಿಗೆ ತಂದು 220 ದಿನ ಕೆಲಸ ಕೊಡ್ತೇವೆ ಅಂತ ಹೇಳಿ ಮುಂದೆ ಅದನ್ನ ನಿಲ್ಲಿಸ್ತಾರೆ. ಮಹಾತ್ಮ ಗಾಂಧಿಯವರ ಹೆಸರನ್ನ ತೆಗೆಯುವಷ್ಟು ಕೀಳು ಮಟ್ಟಕ್ಕೆ ಈ ಬಿಜೆಪಿ ಹೋಗಿದೆ. ಅವರ ನಡೆ ಸರಿಯಿಲ್ಲ. ಮಹಾತ್ಮ ಗಾಂಧಿಯವರ ಹೆಸರು ಬದಲಿಸೋದು ಭಾರತದ ಯಾವೊಬ್ಬ ವ್ಯಕ್ತಿಯೂ ಸಹಿಸಲ್ಲ. ಅವರ ಸಾಧನೆ ಬಹಳಷ್ಟು ಇರೋದ್ರಿಂದ ಅವರ ಹೆಸರು ಉಳಿಸಲು ನಾವು ಸದಾ ಹೋರಾಟಗಳನ್ನ ಮಾಡಬೇಕಾಗಿದೆ. ಇದು ನಿರಂತರವಾಗಿಯೇ ನಡೆಯಲಿದೆ ಅಂತ ಹೇಳಿ ತಿಳಿಸಿದ್ರು. ಒಳ್ಳೆ ಕೆಲಸಗಳು ಕೂಡ ಆಗ್ತಾ ಇದ್ರು. ಅವತ್ತಿನ ಸಂದರ್ಭದಲ್ಲಿ ಅನೇಕ ಪುಂಖಗಳನ್ನ ಉಳಿತದಿರ್ಬೋದು, ಗ್ರಾಮದಲ್ಲಿ ಹೊಸ ಹೊಸ ರಸ್ತೆಗಳಿರ್ಬೋದು, ಅದರ ಚರಂಡಿ ಇರ್ಬೋದು, ಜನರಿಗೆ ಒಂದು ಉದ್ಯೋಗ ಕೊಡುವಂತ ಅವಕಾಶವನ್ನ ಕೇಂದ್ರದಿಂದ ಮಾನ್ಯ ನಮ್ಮ ಮನಮೋಹನ್ ಸಿಂಗ್ ಅವರು ಇದು ಜಾರಿ ತಂದ್ರು. ಇದು ಬಹಳ ಚೆನ್ನಾಗಿ ನಡ್ಸ್ಕೊಂಡ್ಬರ್ತಾ ಇದ್ರು. ಬಿಜೆಪಿ ಸರ್ಕಾರ ಬಂದ್ಮೇಲೆ ಒಂದೊಂದಾಗಿ ಕಟ್ ಮಾಡ್ತಾ ಇರೋದು. ನರೇಗಾಕ್ಕೆ ದುಡ್ಡೇ ಕೊಟ್ಟಿಲ್ಲ. ಸುಮಾರು 6 ತಿಂಗಳು ವರ್ಷ ಆದ್ರೂ ಕೂಡ ಯಾರ್ಯಾರು ಕೆಲಸ ಮಾಡಿದರೆ ಅವ್ರನ್ನ ಆ ಕೆಲಸ ಮಾಡಬೇಕು ಕೂಡ ಹಣ ಕೊಡ್ಲಿಲ್ಲ. ಅದನ್ನು ನಿಲ್ಲಿಸ್ಬೇಕನ್ನೋ ದೃಷ್ಟಿಯಿಂದ ಬಂದು ದೇಶದ ಅಭಿವೃದ್ಧಿ ಕಡೆ ಅವ್ರ ಚಿಂತೆ ಇಲ್ಲ. ಈಗ ರಾಮ ಹೆಸರು ಜಿ ಅಂತೇನೆ ಇಟ್ಕೊಂಡಿದ್ದಾರೆ. ಈಗ ಅದನ್ನೇನ್ ಕೇಳಿದ್ರೆ ಜನ ಯಾರು ಕೇಳಿಲ್ಲ. ಮಹಾತ್ಮ ಗಾಂಧಿ ನಮ್ಗೆ ಸ್ವಾತಂತ್ರ್ಯ ತಂದುಕೊಟ್ಟರು. ಮಹಾತ್ಮ ಗಾಂಧೀಜಿಯಿಂದ ಇವತ್ತು ನಮ್ಗೆ ಸ್ವಾತಂತ್ರ್ಯ ಬಂದಿರ್ತಕ್ಕಂಥದ್ದು. ಅಂತವ್ರ ಹೆಸರಲ್ಲಿ ಕೂಡ ನಾವು ಈ ನರೇಗಾ ಯೋಜನೆ ನಡೀತಾ ಇತ್ತಲ್ಲ, ಇದರಿಂದ ಯಾರಾದ್ರೂ ತೊಂದರೆ ಆಗಿತ್ತ? ಯಾರು ತೊಂದರೆ ಆಗಿಲ್ಲ. ನಾವು ರೂಟಿನ ಮೇಲೆ ಹೇಗೆ ಮಹಾತ್ಮ ಗಾಂಧಿ ಫೋಟೋ ಹಾಕಿದ್ರಿ, ಈಗ ಎಲ್ಲ ನೋಟಿನ ಮೇಲೆ ಇದೆ ಮಹಾತ್ಮ ಗಾಂಧಿ ಫೋಟೋ. ಅದೆಲ್ಲ ಜ್ಞಾಪಕ ಇದೆ. ಆ ದೃಷ್ಟಿಯಿಂದ ಇವತ್ತಿನ ಈ ಬಿಜೆಪಿ ಸರ್ಕಾರ ಬಂದಿರ್ತಕ್ಕಂಥದ್ದು ಏನು ಶ್ರೀರಾಮ್ ಅಂತ ಏನಿದೆ, ಶ್ರೀರಾಮ್ ಅಂತ ಏನಿದೆ, ಅದು ಖಂಡಿತವಾಗಿ ಕೂಡ ಯಶಸ್ವಿ ಆಗೋದಿಲ್ಲ. ನಾವು ಹೋರಾಟ ಮಾಡಬೇಕು. ನಾವು ಸ್ವತಂತ್ರ ತಂದ್ಕೊಟ್ಟಂತ ಮಹಾತ್ಮ ಗಾಂಧಿ ಯಾವ ರೀತಿ ಹೋರಾಟ ಮಾಡಿ ನಮ್ಮ ಭಾರತಕ್ಕೆ ಸ್ವತಂತ್ರ ತಂದ್ಕೊಟ್ಟು, ಇಂತಹ ವಿಚಾರಗಳನ್ನ ದಯವಿಟ್ಟು ಕೂಡ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಜನಗಳ ಮನಸ್ಸಿಗೆ ಬಿತ್ತೋದನ್ನ ನಾವು ಹೋಗಲಾಡಿಸ್ಬೇಕಂತ ಹೇಳಿ ಸಂದರ್ಭದಲ್ಲಿ ಹೇಳಿ. ಇನ್ನು ಬಯಪ ಸದಸ್ಯರು ಹಾಗೂ ಕೆಪಿಸಿಸಿ ಕಾರ್ಯದರ್ಶಿ ವಿಜಯಪುರ ವಿ ಮಂಜುನಾಥ್ ರವರು ಮಾತನಾಡಿ, ನಾವು ಮಾಡಿರುವ ಕಾರ್ಯಕ್ರಮ ಮುಂದುವರಿಸಬೇಕು ಮತ್ತು ಮಸೂದೆ ಹಿಂಪಡೆಯಲು ನಾವು 5 ಕಿಲೋಮೀಟರ್ ಪಾದಯಾತ್ರೆಯಲ್ಲಿ ಸುಮಾರು 10,000 ಜನರನ್ನ ಸೇರಿಸಿ ಸರ್ಕಾರಕ್ಕೆ ಇದರ ಕುರಿತು ಮನವರಿಕೆಯನ್ನ ಮಾಡ್ತೇವೆ. ಈ ಪಾದಯಾತ್ರೆಯಲ್ಲಿ ಎಲ್ಲ ಒಕ್ಕೂಟಗಳು ಪಕ್ಷಾತೀತವಾಗಿ ಕೆಲಸ ಮಾಡಬೇಕಿದೆ ಅಂತ ಹೇಳಿ ತಿಳಿಸಿದ್ರು. ನಮ್ಮ ಸರ್ಕಾರ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನಿಸಿದ್ದು ಸರ್ಕಾರಕ್ಕೆ ತಿಳಿಸಿ ಈ ಮಸೂದೆ ವಾಪಸ್ ತರಲು ನಾವು ಈ ಹೋರಾಟಗಳನ್ನ ನಿರಂತರವಾಗಿ ಮಾಡಬೇಕಾಗ್ತದೆ. ಈ ಪಾದಯಾತ್ರೆಯಲ್ಲಿ ಇದರಲ್ಲಿ ನಾವೇ ಮೊದಲಿಗರು. ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮೊದಲು ನಡೀತಾ ಇದ್ದು, ಇದು ಯಾವುದೇ ಕಾರಣಕ್ಕೂ ನಾವು ಸಹಿಸೋದಿಲ್ಲ ಅಂತ ಹೇಳಿ ತಿಳಿಸಿದ್ರು. ಬಿಜೆಪಿ ಪಕ್ಷದ ರಾಜಕೀಯ ಬೌದ್ಧಿಕತೆ ಹೇಗಿದೆ ಅಂದ್ರೆ, ಜನರಿಗೆ ಅನುಕೂಲವಾಗುವ ಯಾವುದೇ ಯೋಜನೆಗಳನ್ನ ಯಥಾಸ್ಥಿತಿಯಲ್ಲಿ ಮುಂದುವರಿಸುವ ಮನಸ್ಸಿಲ್ಲ. ಅದರಲ್ಲೂ ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡ್ತಾ ಇದೆ. ಹೇಳೋದಕ್ಕೆ ಭಗವಾನ್ ರಾಮನ ಹೆಸರು ತೆಗೆದುಕೊಂಡು ದೇಶದ ಜನರಿಗೆ ಮೋಸ ಮಾಡ್ತಿರೋದು ಆ ದೇವರು ಸಹ ಕ್ಷಮಿಸೋದಿಲ್ಲ. ಇದರ ಕುರಿತು ಜನರಲ್ಲಿ ಜಾಗೃತಿ ಮೂಡುವ ಅವಶ್ಯಕತೆ ಇದೆ.
10,000 ಜನರನ್ನ ಸೇರಿಸಿ 5 ಕಿಲೋಮೀಟರ್ ಪಾದಯಾತ್ರೆ ಮಾಡಲು ನಿರ್ಧಾರ. ರಾಮ್ಜಿ ಮಸೂದೆ ಹಿಂಪಡೆಯುವವರೆಗೂ ಹೋರಾಟ ನಿರಂತರ. ಮಹಾತ್ಮ ಗಾಂಧೀಜಿಯವರ ಹೆಸರಿಗೆ ಅವಮಾನ ಸಹಿಸಲ್ಲ. ಈಗ ಇದು 21 ವರ್ಷಗಳ ನಿರ್ಬಂಧಿತವಾಗಿ ನಡೆದುಕೊಂಡು ಹೋಗ್ತಾ ಇದೆ. ಈಗ ಬಿಜೆಪಿಯವರಲ್ಲಿ ಒಂದು ಸಂಚಿದೆ ಏನು ಅಂತಂದ್ರೆ, ಕಾಂಗ್ರೆಸ್ ಸರ್ಕಾರಗಳು, ಹಿಂದೆ ಇದ್ದಂತ ಕಾಂಗ್ರೆಸ್ ಸರ್ಕಾರಗಳು ನಿಯಮ ಮಾಡಿದ್ದಂತ, ಜಾರಿಗೆ ತಂದಿದ್ದಂತ ಯೋಜನೆಗಳನ್ನ, ಆ ಯೋಜನೆಯ ರೂಪುರೇಷೆಗಳನ್ನ ಅವರು ಬದಲಾಯಿಸ್ತಾ ಇಲ್ಲ. ಆ ರೂಪುರೇಷೆಗಳನ್ನು ಮಾಡ್ಲಿಕ್ಕೆ ಅವರಲ್ಲಿ ಬೌದ್ಧಿಕ ದಿವಾಳಿತನ, ಕೊರತೆ ಇದೆ. ಕಾಂಗ್ರೆಸ್ನವ್ರು ಏನೇನು ಹೆಸರನ್ನು ಇಟ್ಟಿದ್ರು ಅದನ್ನ ಬದಲಾಯಿಸ್ಕೊಂಡು ಹೋಗುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಯೋಜನೆಯಲ್ಲಿ 100ಕ್ಕೆ 100ರಷ್ಟು ಭಾಗದ ಅನುದಾನ ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ. 100 ದಿನಗಳ ಗ್ಯಾರಂಟಿ. ಇವತ್ತು 328 ರೂಪಾಯಿಂದ 341 ರೂಪಾಯಿವರೆಗೂ ಇವರಿಗೆ ಒಂದು ದಿನದ ಕೂಲಿ ನಿಗದಿಯಾಗಿದೆ. ಆದ್ರೆ ಈಗ ತರ್ತಾ ಇರ್ತಕ್ಕಂಥ ಯೋಜನೆಯಲ್ಲಿ ನಾವು 125 ದಿವಸಕ್ಕೆ ಏರಿಸಿದೀವಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ಆದರೆ ರಾಜ್ಯ ಸರ್ಕಾರಗಳ ಮೇಲೆ 40% ಈ ಋಣಭಾರವನ್ನು ಹೊರಿಸ್ತಾ ಇದ್ದಾರೆ. ಈಗ ಅವ್ರು ಕೊಡ್ತಾ ಇದ್ದಂತ 100 ರೂಪಾಯಿ ಬದಲು ಕೇವಲ 60 ರೂಪಾಯಿ ಕೇಂದ್ರದಿಂದ ಬರ್ತದೆ, 40 ರೂಪಾಯಿ ರಾಜ್ಯ ಸರ್ಕಾರಗಳ ಮೇಲೆ ಹಾಕ್ತಾ ಇದ್ದಾರೆ. ಇವತ್ತು ನಮ್ಮಿಂದ ತೆಗೆದುಕೊಳ್ತಾ ಇರ್ತಕ್ಕಂಥ GSTಯ ಶೇಕಡವಾರು ನಮಗೆ ವಾಪಸ್ ಕೊಡಕ್ಕೆ ಇವ್ರಿಗೆ ಆಗ್ತಾ ಇಲ್ಲ. ಇವರು ಹೆಸರು ಬದಲಾಯಿಸಿರ್ತಕ್ಕಂಥ ಇವರ ಮಹತ್ವಾಕಾಂಕ್ಷಿ ಯೋಜನೆ ಅಂತ ಬಿಂಬಿಸ್ಕೊಳ್ತಾ ಇರ್ತಕ್ಕಂಥ ಯೋಜನೆಗೆ ಹಣವನ್ನು ನಮ್ಮ ರಾಜ್ಯಗಳಿಂದ ತೆಗೆದುಕೊಳ್ಳಕ್ ಹೊರಟಿದ್ದಾರೆ. ಇದರ ವಿರುದ್ಧವಾಗಿ ನಾವು ಒಂದು ಹೋರಾಟವನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ನಮ್ಮ AICC ಅಧ್ಯಕ್ಷರಾದಂತ ಸನ್ಮಾನ್ಯ ಖರ್ಗೆಜಿರವರು ಇರ್ಬೋದು, ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ರಾಹುಲ್ ಗಾಂಧೀಜಿಯವರು ಇರ್ಬೋದು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಮಂತ್ರಿಗಳು ಇರ್ಬೋದು, ಸಚಿವ ಸಂಪುಟದಲ್ಲೇ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಇದರ ಬಗ್ಗೆ ನಾವು ಕಾನೂನಾತ್ಮಕವಾದಂತ ಹೋರಾಟವನ್ನು ನಾವು ಕೈಗೊಳ್ತೇವೆ ಅಂತಕ್ಕಂಥ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಅದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ವಿವರಗಳನ್ನ ನಮ್ಮ ನಾಯಕರುಗಳೀಗ ನೀಡಲಿದ್ದಾರೆ. ಇವರು ಹೇಳ್ತಕ್ಕಂಥದ್ದು ಮೇಕ್ ಇನ್ ಇಂಡಿಯಾ ಅಂತ ಇವರು ಬಂದ್ಮೇಲೆ ತಂದ್ರು. ನರೇಂದ್ರ ಮೋದಿ ಅವರು ಒಂದು ಸಿಂಹದ ಸಿಂಬಲ್ ಹಾಕೊಂಡು ಅದಕ್ಕೆ ನಾವು ನ್ಯಾಷನಲ್ ಮ್ಯಾನುಫ್ಯಾಕ್ಚರ್ ಪಾಲಿಸಿ ಅಂತ ಹೇಳಿ 2011 ಜಾರಿಗೆ ತಂದಿದ್ವಿ. ಇಂಥ ಸುಮಾರು 40-50 ಯೋಜನೆಗಳನ್ನ ಇವ್ರ ಹೆಸರು ಬದಲಾಯಿಸಿದರೆ ಹೊರತು ಆ ರೂಪುರೇಷೆಗಳನ್ನು ಬದಲಾಯಿಸಿಕೊಳ್ಳಕ್ಕೆ ಅನ್ನೋದಾಗಿಲ್ಲ. ಅದಕ್ಕೆ ಕೆಳಗಡೆ ಒಂದು ಕ್ಯಾಪ್ಷನ್ ಕೊಟ್ಟಿದ್ದೇನೆ, ನಾನು ಓದ್ಲಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಪಕ್ಷದ ಹಲವಾರು ಜನಪ್ರಿಯ ಮತ್ತು ಜನಪರ ಯೋಜನೆಗಳ ಹೆಸರುಗಳನ್ನ ಬಿಜೆಪಿ ಸರ್ಕಾರ ಬದಲಾಯಿಸಿದ್ದು, ಅವುಗಳ ಪೈಕಿ ಕೆಲವನ್ನು ಮಾತ್ರ ಇಲ್ಲಿ ತೋರಿಸಲಾಗಿದೆ. ಬಿಜೆಪಿ ಪಕ್ಷದ ಈ ಬೌದ್ಧಿಕ ದಿವಾಳಿತನವನ್ನ ಹಾಗೂ ಕಾಂಗ್ರೆಸ್ ಪಕ್ಷದ ಜನಪ್ರಿಯ ಯೋಜನೆಗಳ ನಕಲು ಮಾಡಿ ಇವು ನಮ್ಮದೇ ಎಂದು ಮೆರೆಯುತ್ತಿರುವ ಬಿಜೆಪಿ ಪಕ್ಷ ಮತ್ತು ಸರ್ಕಾರಗಳ ಎಡಬಿಡಂಗಿತನವನ್ನ ಸೂಕ್ತ ಪ್ರಚಾರದ ಮುಖೇನ ಜನರ ಮುಂದೆ ಬಯಲು ಮಾಡಬೇಕಾಗಿದೆ. ನಾವೆಲ್ಲರೂ ಅದೇ ಉದ್ದೇಶಕ್ಕೆ ಇವತ್ತು ಮನ್ರೇಗಾ ಬದಲು VB ರಾಮ್ಜಿ ಅಂತ ಹೆಸರನ್ನ ನಾವು ಪ್ರತಿಭಟನೆ ಮಾಡ್ಲಿಕ್ಕೆ ಅಂತ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಇದೇ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಜಿಲ್ಲಾಧ್ಯಕ್ಷ ಬಿ ರಾಜಣ್ಣ, ತಾಲೂಕು ಅಧ್ಯಕ್ಷ ಸಿ ಜಗನ್ನಾಥ್, ಬಯಪ ಅಧ್ಯಕ್ಷ ವಿ ಶಾಂತಕುಮಾರ್, ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಕೆಸಿ ಮಂಜುನಾಥ್, ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದಿನ್ನೂರು ವೆಂಕಟೇಶ್, ಕೆಪಿಸಿಸಿ ಸದಸ್ಯರಾದ ಮಂಜುನಾಥ್, ಚಿನ್ನಪ್ಪ, ಎಸ್ಆರ್ ರವಿಕುಮಾರ್, ಬಯಪ ನಿರ್ದೇಶಕರಾದಂತಹ ಪ್ರಸನ್ನಕುಮಾರ್, ಮುಖಂಡರುಗಳಾದಂತಹ ರಾಮಚಂದ್ರಪ್ಪ, ಜಾರಿಗೆ ಶ್ರೀರಾಮಯ್ಯ, ಚಂದ್ರಶೇಖರ್, ನಾರಾಯಣ ಸ್ವಾಮಿ, ರವಿ ಸಿದ್ದಪ್ಪ, ಕೆಆರ್ ನಾಗೇಶ್, ಹಿತ್ತರಹಳ್ಳಿ ರಮೇಶ್, ನಾಗೇಗೌಡ, ರಾಧಾರೆಡ್ಡಿ, ಶಶಿಕಲಾ, ಮಾಧವಿ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಹಲವು ಮುಖಂಡರು ಉಪಸ್ಥಿತರಿದ್ದರು. ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.